ಇದ್ದಾನೆ. ನನ್ನ ತಮ್ಮಗೆ ಅಷ್ಟೊಂದು ಫೋರ್ಸ್ ಕೊಡೋಕ್ಕೆ ಬರಲ್ಲ. ಆದರೂ ಕೂಡ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಲಾಲ್ಬಾಗ್ಗೆ ಹೋಗಿದ್ವಿ. ಲಾಲ್ಬಾಗ್ಗೆ ಹೋಗಿದ್ದೀವಿ, ಆದರೆ ಇವತ್ತು ಹೋಗಿಲ್ಲ. ನಾವು ಹೋಗಿ ತುಂಬ ದಿನ ಆಯಿತು. ಆದರೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಇಸ್ಕಾನ್ ವೈಕುಂಠ ಹಿಲ್ಗೆ ಹೋಗಿ ಬಂದ್ವಿ. ಹೋಗಿ ಬಂದಾದಮೇಲೆ ಲಾಲ್ಬಾಗ್ಗೆ ಹೋದ್ವಿ. ಲಾಲ್ಬಾಗ್ ಬಂದು ಸುಮಾರು 240 ಎಕರೆ ವಿಸ್ತರಣೆ ಇದೆ. ತುಂಬ ದೊಡ್ಡದಿದೆ. ನಾವು ಹೋಗಿದ್ದು 1 ಕಿಲೋಮೀಟ್ರ್ ಅಷ್ಟೇ ಅನ್ಕೊತೀನಿ. ನಾವು ಲಾಲ್ಬಾಗ್ಗೆ ರೀಚ್ ಆಗೋಷ್ಟರಲ್ಲಿ ನಮ್ಮ ಗುಂಡಂಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಮಲ್ಕೊಬಿಟ್ಟಿದ್ದಾನೆ. ಪಾಪ ನಮ್ಮ ಅಕ್ಕ ಎತ್ಕೊಂಡಿದ್ದಾಳೆ. ಮಕ್ಕಳು ಎದ್ದಾಗ ಅಷ್ಟು ವೆಯ್ಟ್ ಇರಲ್ಲ, ಮಲ್ಕೊಂಡಾಗ ತುಂಬ ವೆಯ್ಟ್ ಇರ್ತಾರೆ. ಆದರೆ ನಾನು ಅಂದ್ಕೊಂಡೆ ಲಾಲ್ಬಾಗ್ ಪಾರ್ಕೆಲ್ಲ ನೋಡೋಕ್ಕೆ ಫ್ರೀ ಅಂದ್ಕೊಂಡೆ. ಆದರೆ 40 ರುಪೀಸ್ ಒಬ್ಬರಿಗೆ ಚಾರ್ಜ್ ಮಾಡಿದ್ರು. ಅಯ್ಯೋ 20 ರುಪೀಸ್ ಆದರೂ ಅಲ್ಲ, 40 ರುಪೀಸ್ ಚಾರ್ಜ್ ಮಾಡಿದ್ರಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಪಾರ್ಕ್ ಇನ್ಸೈಡ್ ಬಂದು ಯಾವುದೇ ಥರ ಲಗೇಜ್ ಅಲೋ ಇಲ್ಲ, ಸ್ಪೀಕರ್ ಅಲೋ ಇಲ್ಲ. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವರು ಸ್ಪೀಕರ್ ಅಲೋ ಮಾಡಲಿಲ್ಲ. ನಮ್ಮ ಗುಂಡಿಗೆ ಸ್ವಲ್ಪ ಡ್ಯಾನ್ಸ್ ಆ ಥರ ಮಾಡ್ತಾನೆ, ಸಾಂಗ್ ಇಡ್ರಿ ಅಂತ ಅಂದ್ಕೊಂಡ್ವಿ. ಆದರೆ ಅವರು ಅಲೋ ಮಾಡಲಿಲ್ಲ. ಅವ್ರ ಹತ್ರನೇ ಇಟ್ಕೊಂಡ್ರು ಲಗೇಜ್ನ, ಮತ್ತು ಸ್ಪೀಕರ್ ಕೂಡ ಅವ್ರ ಹತ್ರನೇ ಇಟ್ಟು ನಾವು ಪಾರ್ಕ್ ಒಳಗಡೆ ಬಂದ್ವಿ. ಆ ಪಾರ್ಕಿಗೆ ಬಂದಿದ್ದು ಮೇನ್ ಇಂಟೆನ್ಷನ್ ಅಂತಂದರೆ ನಮ್ಮ ಗುಂಡಿಗೆ ಫೋಟೋಶೂಟ್ ಮಾಡಬೇಕು ಅಂತ. ನಮ್ಮ ಅಕ್ಕ ಅವರ ಒಬ್ಬ ಫ್ರೆಂಡ್ ಇದ್ದಾರೆ, ಅವರು ತುಂಬ ಫೋಟೋಸು ಚೆನ್ನಾಗಿ ತೆಗಿತಾರೆ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ತೆಗೆದ್ರು. ಅವ್ರು ಫೋಟೋಗ್ರಾಫರ್ ಅಲ್ಲ, ಅದು ಅವ್ರಿಗೆ ಫೋಟೋ ತೆಗೆಯೋದು ತುಂಬ ಇಷ್ಟ ಅಂತೆ. ಅದಕ್ಕೆ ನಾವು ನಮ್ಮ ಗುಂಡುಗೆ ಫೋಟೋಶೂಟ್ ಮಾಡಬೇಕು ಅಂತಂದರೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪ್ಯಾಷನ್ ಇರುತ್ತೆ. ಹಾಗೆ ಇವ್ರಿಗೆ ಫೋಟೋ ತೆಗೆಯೋದಂದರೆ ಪ್ಯಾಷನ್ ಅಂತ, ಇಷ್ಟ ಅಂತೆ. ಬ್ಯಾಂಗ್ಳೂರಲ್ಲಿ ಬಂದು ಮನೇಲಿದ್ದಾಗ ಕೂಡ ವೆಹಿಕಲ್ ಸೌಂಡ್ ಬರುತ್ತೆ, ಎಲ್ಲೋದ್ರೂ ಕೂಡ ವೆಹಿಕಲ್ ಸೌಂಡೇ ಕೇಳಿಸುತ್ತೆ. ಆದರೆ ಇದು ಪಾರ್ಕಲ್ಲಿ ಎಂಟ್ರಿ ಕೊಟ್ಟಾದಮೇಲೆ ವೆಹಿಕಲ್ ಸೌಂಡ್ ಆ ಥರ ಏನೂ ಕೇಳಿಸಲ್ಲ, ಬರ್ಡ್ ಸೌಂಡ್ ಮಾತ್ರ ಕೇಳಿಸುತ್ತೆ. ಈ ಥರ ನೇಚರು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ, ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ಕೂಡ ಈ ಥರ ನೇಚರ್ ಇಷ್ಟ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಈ ಥರ ನೇಚರ್ ನೋಡಿದಾಗ ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ ಅಂತ ಅನಿಸುತ್ತೆ. ವೆಹಿಕಲ್ ಸೌಂಡ್ ಕೇಳಿಸಲ್ಲ, ಅಷ್ಟು ಬರ್ಡ್ಸ್ ಸೌಂಡ್ ಮಾತ್ರ ಕೇಳಿಸುತ್ತೆ. ದೊಡ್ಡ ದೊಡ್ಡ ಮರ ಇದ್ದಾವೆ, ತುಂಬ ಚೆನ್ನಾಗಿದೆ. ಮತ್ತು ಫೋಟೋಶೂಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಮ್ಮ ತಮ್ಮ ಆ ಕ್ಯಾಮ್ರಾಗೆ ಫೋಸ್ ಕೊಡ್ತಾ ಇದ್ದಾನೆ. ನನ್ನ ತಮ್ಮಗೆ ಅಷ್ಟೊಂದು ಫೋಸ್ ಕೊಡೋಕ್ಕೆ ಬರಲ್ಲ. ಆದರೂ ಕೂಡ ಆ ಕ್ಯಾಮ್ರಾಮ್ಯಾನ್ ಯಾರಿದ್ದಾರಲ್ಲ, ನಮ್ಮ ಅಕ್ಕ ಫ್ರೆಂಡು, ಅವರೇ ಹೇಳ್ಕೊಡ್ತಾ ಇದ್ದಾರೆ ಆ ಥರ ಈ ಥರ ಅಂತ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಸ್ ಮಾತ್ರ. ಹಾಗೆ ನಾನು ಕೂಡ ಒಂದು ರೀಲ್ನ ಮಾಡಿದೆ. ಎಲ್ಲರೂ ನೋಡ್ತಾಯಿದ್ರು, ಆದರೂ ಕೂಡ ಮಾಡಲೇಬೇಕು ಅಂತ ಮಾಡಿದೆ. ನಾನು ಅಂದ್ಕೊಂಡೆ ರೀಲ್ ಮಾಡಬೇಕಾದ್ರೆ ಎಲ್ಲರೂ ನನ್ನೇ ನೋಡ್ತಾರೆ ಅಂತ. ಆದರೆ ಅವ್ರವ್ರ ವರ್ಕಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ, ಯಾರು ಕೂಡ ಅಷ್ಟೇನು ಅಬ್ಸರ್ವ್ ಮಾಡಲ್ಲ. ಅಬ್ಸರ್ವ್ ಮಾಡಿದ್ರು ಕೂಡ ಸುಮ್ಮನೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಅದನ್ನೇ ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಮ್ದೇನು ಆವಾಗ ವರ್ಕ್ ಇರುತ್ತೋ ಆ ಕೆಲಸ ಮುಗಿಸ್ಕೊಬಿಡ್ಬೇಕು. ಅವ್ರು ಅನ್ಕೊತಾರೆ ಇವ್ರು ಅನ್ಕೊತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕೂ ಕೂಡ ಆಗಲ್ಲ. ಈ ಸರಿಂತೂ ನಮ್ಮ ಕೂಡ ಎಷ್ಟು ಕ್ಯೂಟಾಗಿದ್ದ ಅಂತಂದರೆ, ಎಷ್ಟು ಸ್ಮೈಲ್ ಕೊಡ್ತಿದ್ದ ಫೋಟೋಸ್ಗೆಲ್ಲ. ಸ್ವಲ್ಪನೂ ಅಳ್ಳಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದ. ನಮ್ಮ ಗುಂಡ 3 ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ತಾ ಅವ್ನು ನಗೋದು. ತುಂಬ ಜೋರಾಗಿ ನಗ್ತಾನೆ. ಯಾರಾದರೂ ಮಾತಾಡಿದ್ರೂ ನಗ್ತಾನೆ, ಬೈದರೂ ಕೂಡ ನಗ್ತಾನೆ. ಅಳಲ್ಲ ಜಾಸ್ತಿ. ಅಳೋದು ಯಾವಾಗಪ್ಪ ಅಂತಂದರೆ ಅವ್ನಿಗೆ ಇಷ್ಟನಾಗಿದೆ ಅಂದರೂ ಕೊಡಲಿಲ್ಲ ಅಂತಂದರೆ ಅಳ್ತಾನೆ ಅಷ್ಟೇ. ಅದು ಬಿಟ್ಟರೆ ಯಾವಾಗಲೂ ನಗ್ತಾನೆ ಇರ್ತಾನೆ. ಆ ಸ್ಮೈಲ್ ಯಾವಾಗಲೂ ಇರುತ್ತೆ ನಮ್ಮ ಗುಂಡು ಫೇಸಲ್ಲಿ. ಆ್ಯಕ್ಟಿವ್ ಆಗಿರ್ತಾನೆ, ಯಾರು ಮಾತಾಡಿಸಿದ್ರು ಕೂಡ ಸ್ಮೈಲ್ ಕೊಡುತ್ತಾನೆ. ನಮ್ಮ ಗುಂಡ ಎಲ್ಲೋ ಹೋದ ಜನ್ಮದಲ್ಲಿ ಡ್ಯಾನ್ಸರ್ ಆಗಿದ್ನೋ ಗೊತ್ತಿಲ್ಲ. ಸ್ವಲ್ಪ ಮ್ಯೂಸಿಕ್ ಕೇಳಿಸಿದ್ರೆ ಸಾಕು, ಸಾಂಗ್ ಕೇಳಿಸಿದ್ರೆ ಸಾಕು, 2 ಕೈ ಮೇಲೆ ಹೋಗ್ಬಿಡುತ್ತೆ, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕಂತಲೇ ಇದು ಸ್ಪೀಕರ್ ತೊಗೊಂಡೋಗಿದ್ವಿ. ಆದರೆ ಆ ಪಾರ್ಕಲ್ಲಿ ಅಲೋ ಇಲ್ಲ ಅಂತಂದರು. ನಮ್ಮ ಗುಂಡ 7 ಮಂತ್ಸಲ್ಲಿ ಎಲ್ಲಿಗಾದ್ರೂ ಕರ್ಕೊಂಡು ಹೋದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಫಂಕ್ಷನ್ಗೆ ಹೋದ್ರು, ಪಾರ್ಕ್ ಹೋದ್ರು, ಎಲ್ಲಾದರೂ ಟ್ರಾವೆಲ್ ಮಾಡಿದ್ರು ಕೂಡ ಅಳ್ತಿದ್ದ. ಆದರೆ ಈಗ 7 ಕಂಪ್ಲೀಟ್ ಆಗಿ 9 ಮಂತ್ಸ್, ಈಗ 9 ಮಂತ್ಸ್ ಇದೆ ಅವನಿಗೆ. ಈಗ ಆ ಥರ ಏನೂ ಮಾಡ್ತಾ ಇಲ್ಲ. ಎಲ್ಲಿಗೋದ್ರೂ ಬರ್ತಾನೆ, ನಗ್ತಾ ಇರ್ತಾನೆ. ನಾನು ಬ್ಯಾಂಗ್ಳೂರಿಗೆ ಗುಂಡು 7 ಮಂತ್ಸಲ್ಲೇ ಬರಬೇಕು ಅಂತ ಅಂದ್ಕೊಂಡೆ. ಆದರೆ ಅವನು ಅಳೋದು ನೋಡಿಯೇ ನಾನು ಎಲ್ಲಿಗೂ ಕೂಡ ಹೋಗ್ತಾ ಇರಲಿಲ್ಲ. ಇವಾಗ ಕೂಡ ಎಲ್ಲಿ ಅಳ್ತಾನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಪರವಾಗಿಲ್ಲ, ಈಗೇನೋ ಅಳ್ತಾ ಇಲ್ಲ. ಎಲ್ಲ ಕೂಡ ನೋಡ್ತಿದ್ದಾನೆ, ಎಲ್ಲರ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ.
ಬ್ಯಾಂಗ್ಳೂರಿಗೆ ಬಂದಮೇಲೆ ನಮ್ಮ ತಮ್ಮನ ಹತ್ರ ಕೂಡ ಹೋಗಲಿಲ್ಲ, ನಮ್ಮ ಅಮ್ಮನ ಹತ್ರ ಕೂಡ ಹೋಗಲಿಲ್ಲ. ನನ್ನ ಹತ್ರ ಮಾತ್ರ ಬರ್ತಿದ್ದ. ಆಮೇಲೆ 2 ಡೇಸ್ ಆದಮೇಲೆ ನಮ್ಮ ತಮ್ಮನ ಹತ್ರ, ಅಕ್ಕನ ಹತ್ರ ಎಲ್ಲರ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ನೆಕ್ಸ್ಟ್ ಮಾರ್ನಿಂಗೆಲ್ಲ ಅಡ್ಜಸ್ಟ್ ಆಗ್ತಾನೆ ಅಂತ ಅಂದರು. ಆದರೆ ಅವನು ಯಾಕೋ ಅಡ್ಜಸ್ಟೇ ಆಗಲಿಲ್ಲ ಬೇಗ. ಇಲ್ಲಿಯೇ ಸ್ವಲ್ಪ ಸ್ಪೇಸು ಕೂಡ ಚೆನ್ನಾಗಿದೆ, ಜಾಸ್ತಿ ಇದೆ. ಆದರೆ ಇಲ್ಲಿ ಸ್ಪೇಸ್ ಇಲ್ಲ, ಮನೇಲೇ ಇರಬೇಕು ಅಂತ ಅವ್ನ ಫೇಸಲ್ಲಿ ಒಂಥರ ಸ್ಯಾಡ್ನೆಸ್ ಕಾಣಿಸ್ತು. ನಮ್ಮ ಅಕ್ಕನಿಗಂತೂ ಅಯ್ಯೋ ಸುಮ್ಮನೆ ಕರ್ಸಿದ್ವಲ್ಲಪ್ಪ ಅಂತ ಹೇಳ್ತಾ ಇತ್ತು. ಆದರೆ ಪರವಾಗಿಲ್ಲ 2 ಡೇಸ್ಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟ. ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಟೈಮೇ ಗೊತ್ತಾಗಲಿಲ್ಲ. ನಮ್ಮ ಗುಂಡು ಅಂತೂ ಎಲ್ಲರೂ ಫೇಸಲ್ಲಿ ಟೈರ್ಡ್ನೆಸ್ ಕಾಣಿಸ್ತಿತ್ತು. ಆದರೆ ನಮ್ಮ ಗುಂಡು ಫೇಸಲ್ಲಿ ಟೈರ್ಡ್ನೆಸ್ಸೇ ಕಾಣಿಸ್ತಿಲ್ಲ, ಇನ್ನೂ ಆ್ಯಕ್ಟಿವ್ ಆಗ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಗುಂಡಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.